ಡಿ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು, ಚಿತ್ರಹಿಂಸೆ ಕೊಟ್ಟಿದ್ರು, ಕೊಲೆ ಮಾಡಿದ್ರು ಅನ್ನೋ ವಿಷಯ ಈಗಾಗಲೇ ಎಲ್ರಿಗೂ ಗೊತ್ತು. ಆದ್ರೀಗ ತನಿಖೆ ವೇಳೆ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗಿದೆ. ಎಣ್ಣೆಗಾಗಿ ಚಿತ್ರದುರ್ಗದ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಸುಲಿಗೆ ಮಾಡಿತ್ತು ಅನ್ನೋ ವಿಷಯ ಈಗ ಹೊರಬಿದ್ದಿದೆ. ರೇಣುಕಾ ಕಿಡ್ನಾಪ್, ಚಿತ್ರಹಿಂಸೆ, ಮರ್ಡರ್. ಈ ಗ್ಯಾಂಗ್ನ ಮತ್ತೊಂದು ಸುದ್ದಿ ಸ್ಫೋಟ. ಎಣ್ಣೆಗಾಗಿ ಚಿತ್ರದುರ್ಗ ಡೆವಿಲ್ ಗ್ಯಾಂಗ್ ಸುಲಿಗೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಮಗ್ರ ತನಿಖೆ ನಡೆಸಿರುವ ಪೊಲೀಸರು ತನಿಖೆ ಮುಗಿಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಹೊರಬಿದ್ದಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕಾರಿನಲ್ಲಿ ಕರೆತರುತ್ತಿದ್ದ ದುರ್ಗದ ಗ್ಯಾಂಗ್ ರೇಣುಕಾಸ್ವಾಮಿ ಬಳಿ ಸುಲಿಗೆ ಮಾಡಿದ್ದು ಗೊತ್ತಾಗಿದೆ. ಅದು ಎಣ್ಣೆಗೋಸ್ಕರ ಅನ್ನೋದು ಆಶ್ಚರ್ಯಕರ ಸಂಗತಿ. ರೇಣುಕಾಸ್ವಾಮಿ ಕಿಡ್ನಾಪ್ ಹೊತ್ತಲ್ಲಿ ಮಾರ್ಗ ಮಧ್ಯೆ ರೇಣುಕಾಸ್ವಾಮಿಯಿಂದ ಡಿ ಗ್ಯಾಂಗ್ ರಾಬರಿ ಮಾಡಿದ್ದು ತನಿಖೆ ವೇಳೆ ಮಾಡಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಆರೋಪಿಗಳಾದ A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್ ಸುಲಿಗೆ ಮಾಡಿದ್ರು. ಮಾರ್ಗದ ಮಧ್ಯೆ ಒಟ್ಟು 2 ಬಾರಿ ಬಾರಿಗೆ ಹೋಗಿದ್ದ ಆರೋಪಿಗಳು ಮೊದಲು ತುಮಕೂರಿನ ರಂಗಾಪುರ ಬಳಿ ಬಾರ್ನಲ್ಲಿ ಕಂಠಪೂರ್ತಿ ಮದ್ಯ ಸೇವನೆ ಮಾಡಿದ್ರು. ಆ ವೇಳೆ ರೇಣುಕಾಸ್ವಾಮಿಯಿಂದ ಬಿಲ್ ಕಟ್ಟಿಸಿದ್ರಂತೆ. ನಂತರ ಮತ್ತೆ ಎಣ್ಣೆ ಹೊಡಿಬೇಕು ಅನ್ನಿಸಿದಾಗ ಹಣ ಇರಲಿಲ್ಲ. ಈ ವೇಳೆ ರೇಣುಕಾಸ್ವಾಮಿಯಿಂದ ಸುಲಿಗೆ ಮಾಡಿ ನಂತರ ನೆಲಮಂಗಲ ನೈಸ್ ರಸ್ತೆ ಮೂಲಕ ಪಟ್ಟಣಗೆರೆ ಶೆಡ್ಗೆ ಎಂಟ್ರಿ ಕೊಟ್ಟಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಈ ಸಂಬಂಧ ಬಾರ್ನಲ್ಲಿ ಎಣ್ಣೆ ಖರೀದಿ ಮಾಡುತ್ತಿರೋ CCTVಯನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಸದ್ಯ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯದಲ್ಲಿ ಪರಿಶೀಲನೆ ಮಾಡಲಾಗ್ತಿದ್ದು ಒಂದೊಂದೇ ಸ್ಫೋಟಕ ವಿಚಾರಗಳು, ಡಿ ಗ್ಯಾಂಗ್ನ ಡಿಫರೆಂಟ್ ಕ್ರೈಮ್ಗಳು ಹೊರಬರ್ತಿವೆ. ಇದು ಆರೋಪಿಗಳ ಜಾಮೀನಿಗೆ ತೊಡಕಾಗುವುದಂತೂ ಪಕ್ಕ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು, ಚಿತ್ರಹಿಂಸೆ ಕೊಟ್ಟಿದ್ರು, ಕೊಲೆ ಮಾಡಿದ್ರು ಅನ್ನೋ ವಿಷಯ ಈಗಾಗಲೇ ಎಲ್ರಿಗೂ ಗೊತ್ತು. ಆದ್ರೀಗ ತನಿಖೆ ವೇಳೆ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗಿದೆ. ಎಣ್ಣೆಗಾಗಿ ಚಿತ್ರದುರ್ಗದ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಸುಲಿಗೆ ಮಾಡಿತ್ತು ಅನ್ನೋ ವಿಷಯ ಈಗ ಹೊರಬಿದ್ದಿದೆ. ರೇಣುಕಾ ಕಿಡ್ನಾಪ್, ಚಿತ್ರಹಿಂಸೆ, ಮರ್ಡರ್. ಈ ಗ್ಯಾಂಗ್ನ ಮತ್ತೊಂದು ಸುದ್ದಿ ಸ್ಫೋಟ. ಎಣ್ಣೆಗಾಗಿ ಚಿತ್ರದುರ್ಗ ಡೆವಿಲ್ ಗ್ಯಾಂಗ್ ಸುಲಿಗೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಮಗ್ರ ತನಿಖೆ ನಡೆಸಿರುವ ಪೊಲೀಸರು ತನಿಖೆ ಮುಗಿಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಹೊರಬಿದ್ದಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕಾರಿನಲ್ಲಿ ಕರೆತರುತ್ತಿದ್ದ ದುರ್ಗದ ಗ್ಯಾಂಗ್ ರೇಣುಕಾಸ್ವಾಮಿ ಬಳಿ ಸುಲಿಗೆ ಮಾಡಿದ್ದು ಗೊತ್ತಾಗಿದೆ. ಅದು ಎಣ್ಣೆಗೋಸ್ಕರ ಅನ್ನೋದು ಆಶ್ಚರ್ಯಕರ ಸಂಗತಿ. ರೇಣುಕಾಸ್ವಾಮಿ ಕಿಡ್ನಾಪ್ ಹೊತ್ತಲ್ಲಿ ಮಾರ್ಗ ಮಧ್ಯೆ ರೇಣುಕಾಸ್ವಾಮಿಯಿಂದ ಡಿ ಗ್ಯಾಂಗ್ ರಾಬರಿ ಮಾಡಿದ್ದು ತನಿಖೆ ವೇಳೆ ಮಾಡಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಆರೋಪಿಗಳಾದ A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್ ಸುಲಿಗೆ ಮಾಡಿದ್ರು. ಮಾರ್ಗದ ಮಧ್ಯೆ ಒಟ್ಟು 2 ಬಾರಿ ಬಾರಿಗೆ ಹೋಗಿದ್ದ ಆರೋಪಿಗಳು ಮೊದಲು ತುಮಕೂರಿನ ರಂಗಾಪುರ ಬಳಿ ಬಾರ್ನಲ್ಲಿ ಕಂಠಪೂರ್ತಿ ಮದ್ಯ ಸೇವನೆ ಮಾಡಿದ್ರು. ಆ ವೇಳೆ ರೇಣುಕಾಸ್ವಾಮಿಯಿಂದ ಬಿಲ್ ಕಟ್ಟಿಸಿದ್ರಂತೆ. ನಂತರ ಮತ್ತೆ ಎಣ್ಣೆ ಹೊಡಿಬೇಕು ಅನ್ನಿಸಿದಾಗ ಹಣ ಇರಲಿಲ್ಲ. ಈ ವೇಳೆ ರೇಣುಕಾಸ್ವಾಮಿಯಿಂದ ಸುಲಿಗೆ ಮಾಡಿ ನಂತರ ನೆಲಮಂಗಲ ನೈಸ್ ರಸ್ತೆ ಮೂಲಕ ಪಟ್ಟಣಗೆರೆ ಶೆಡ್ಗೆ ಎಂಟ್ರಿ ಕೊಟ್ಟಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಈ ಸಂಬಂಧ ಬಾರ್ನಲ್ಲಿ ಎಣ್ಣೆ ಖರೀದಿ ಮಾಡುತ್ತಿರೋ CCTVಯನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಸದ್ಯ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯದಲ್ಲಿ ಪರಿಶೀಲನೆ ಮಾಡಲಾಗ್ತಿದ್ದು ಒಂದೊಂದೇ ಸ್ಫೋಟಕ ವಿಚಾರಗಳು, ಡಿ ಗ್ಯಾಂಗ್ನ ಡಿಫರೆಂಟ್ ಕ್ರೈಮ್ಗಳು ಹೊರಬರ್ತಿವೆ. ಇದು ಆರೋಪಿಗಳ ಜಾಮೀನಿಗೆ ತೊಡಕಾಗುವುದಂತೂ ಪಕ್ಕ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು, ಚಿತ್ರಹಿಂಸೆ ಕೊಟ್ಟಿದ್ರು, ಕೊಲೆ ಮಾಡಿದ್ರು ಅನ್ನೋ ವಿಷಯ ಈಗಾಗಲೇ ಎಲ್ರಿಗೂ ಗೊತ್ತು. ಆದ್ರೀಗ ತನಿಖೆ ವೇಳೆ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗಿದೆ. ಎಣ್ಣೆಗಾಗಿ ಚಿತ್ರದುರ್ಗದ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಸುಲಿಗೆ ಮಾಡಿತ್ತು ಅನ್ನೋ ವಿಷಯ ಈಗ ಹೊರಬಿದ್ದಿದೆ. ರೇಣುಕಾ ಕಿಡ್ನಾಪ್, ಚಿತ್ರಹಿಂಸೆ, ಮರ್ಡರ್. ಈ ಗ್ಯಾಂಗ್ನ ಮತ್ತೊಂದು ಸುದ್ದಿ ಸ್ಫೋಟ. ಎಣ್ಣೆಗಾಗಿ ಚಿತ್ರದುರ್ಗ ಡೆವಿಲ್ ಗ್ಯಾಂಗ್ ಸುಲಿಗೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಮಗ್ರ ತನಿಖೆ ನಡೆಸಿರುವ ಪೊಲೀಸರು
ತನಿಖೆ ಮುಗಿಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಹೊರಬಿದ್ದಿದೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕಾರಿನಲ್ಲಿ ಕರೆತರುತ್ತಿದ್ದ ದುರ್ಗದ ಗ್ಯಾಂಗ್ ರೇಣುಕಾ ಸ್ವಾಮಿ ಬಳಿ ಸುಲಿಗೆ ಮಾಡಿದ್ದು ಗೊತ್ತಾಗಿದೆ. ಅದು ಎಣ್ಣೆಗೋಸ್ಕರ ಅನ್ನೋದು ಆಶ್ಚರ್ಯಕರ ಸಂಗತಿ. ರೇಣುಕಾ ಸ್ವಾಮಿ ಕಿಡ್ನಾಪ್ ಹೊತ್ತಲ್ಲಿ ಮಾರ್ಗ ಮಧ್ಯೆ ರೇಣುಕಾ ಸ್ವಾಮಿಯಿಂದ ಡಿ ಗ್ಯಾಂಗ್ ರಾಬರಿ ಮಾಡಿದ್ದು ತನಿಖೆ ವೇಳೆ ಮಾಡಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಆರೋಪಿಗಳಾದ A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್ ಸುಲಿಗೆ ಮಾಡಿದ್ರು. ಮಾರ್ಗದ ಮಧ್ಯೆ ಒಟ್ಟು 2 ಬಾರಿ ಬಾರಿಗೆ ಹೋಗಿದ್ದ ಆರೋಪಿಗಳು ಮೊದಲು ತುಮಕೂರಿನ ರಂಗಾಪುರ ಬಳಿ ಬಾರ್ನಲ್ಲಿ ಕಂಠಪೂರ್ತಿ ಮದ್ಯ ಸೇವನೆ ಮಾಡಿದ್ರು. ಆ ವೇಳೆ ರೇಣುಕಾ ಸ್ವಾಮಿಯಿಂದ ಬಿಲ್ ಕಟ್ಟಿಸಿದ್ರಂತೆ. ನಂತರ ಮತ್ತೆ ಎಣ್ಣೆ ಹೊಡಿಬೇಕು ಅನ್ನಿಸಿದಾಗ ಹಣ ಇರಲಿಲ್ಲ. ಈ ವೇಳೆ ರೇಣುಕಾ ಸ್ವಾಮಿಯಿಂದ ಸುಲಿಗೆ ಮಾಡಿ ನಂತರ ನೆಲಮಂಗಲ ನೈಸ್ ರಸ್ತೆ ಮೂಲಕ ಪಟ್ಟಣಗೆರೆ ಶೆಡ್ಗೆ ಎಂಟ್ರಿ ಕೊಟ್ಟಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಈ ಸಂಬಂಧ ಬಾರ್ನಲ್ಲಿ ಎಣ್ಣೆ ಖರೀದಿ ಮಾಡುತ್ತಿರೋ CCTVಯನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಸದ್ಯ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯದಲ್ಲಿ ಪರಿಶೀಲನೆ ಮಾಡಲಾಗ್ತಿದ್ದು ಒಂದೊಂದೇ ಸ್ಫೋಟಕ ವಿಚಾರಗಳು ಡಿ ಗ್ಯಾಂಗ್ನ ಡಿಫರೆಂಟ್ ಕ್ರೈಮ್ಗಳು ಹೊರಬರ್ತಿವೆ. ಇದು ಆರೋಪಿಗಳ ಜಾಮೀನಿಗೆ ತೊಡಕಾಗುವುದಂತೂ ಪಕ್ಕ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು, ಚಿತ್ರ ಹಿಂಸೆ ಕೊಟ್ಟಿದ್ರು, ಕೊಲೆ ಮಾಡಿದ್ರು ಅನ್ನೋ ವಿಷಯ ಈಗಾಗಲೇ ಎಲ್ರಿಗೂ ಗೊತ್ತು. ಆದ್ರೀಗ ತನಿಖೆ ವೇಳೆ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗಿದೆ. ಎಣ್ಣೆಗಾಗಿ ಚಿತ್ರದುರ್ಗದ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಸುಲಿಗೆ ಮಾಡಿತ್ತು ಅನ್ನೋ ವಿಷಯ ಈಗ ಹೊರಬಿದ್ದಿದೆ. ರೇಣುಕಾ ಕಿಡ್ನಾಪ್, ಚಿತ್ರಹಿಂಸೆ, ಮರ್ಡರ್. ಡಿ ಗ್ಯಾಂಗ್ನ ಮತ್ತೊಂದು ಸುದ್ದಿ ಸ್ಫೋಟ. ಎಣ್ಣೆಗಾಗಿ ಚಿತ್ರದುರ್ಗ ಡೆವಿಲ್ ಗ್ಯಾಂಗ್ ಸುಲಿಗೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಸಮಗ್ರ ತನಿಖೆ ನಡೆಸಿರೋ ಪೊಲೀಸರು ತನಿಖೆ ಮುಗಿಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಹೊರಬಿದ್ದಿದೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕಾರಿನಲ್ಲಿ ಕರೆತರುತ್ತಿದ್ದ ದುರ್ಗದ ಗ್ಯಾಂಗ್ ರೇಣುಕಾ ಸ್ವಾಮಿ ಬಳಿ ಸುಲಿಗೆ ಮಾಡಿದ್ದು ಗೊತ್ತಾಗಿದೆ. ಅದು ಎಣ್ಣೆಗೋಸ್ಕರ ಅನ್ನೋದು ಆಶ್ಚರ್ಯಕರ ಸಂಗತಿ. ರೇಣುಕಾ ಸ್ವಾಮಿ ಕಿಡ್ನಾಪ್ ಹೊತ್ತಲ್ಲಿ ಮಾರ್ಗ ಮಧ್ಯೆ ರೇಣುಕಾ ಸ್ವಾಮಿಯಿಂದ ಡಿ ಗ್ಯಾಂಗ್ ರಾಬರಿ ಮಾಡಿದ್ದು ತನಿಖೆ ವೇಳೆ ಮಾಡಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಆರೋಪಿಗಳಾದ A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್ ಸುಲಿಗೆ ಮಾಡಿದ್ರು. ಮಾರ್ಗದ ಮಧ್ಯೆ ಒಟ್ಟು 2 ಬಾರಿ ಬಾರಿಗೆ ಹೋಗಿದ್ದ ಆರೋಪಿಗಳು ಮೊದಲು ತುಮಕೂರಿನ ರಂಗಾಪುರ ಬಳಿ ಬಾರ್ನಲ್ಲಿ ಕಂಠಪೂರ್ತಿ ಮದ್ಯ ಸೇವನೆ ಮಾಡಿದ್ರು. ಆ ವೇಳೆ ರೇಣುಕಾ ಸ್ವಾಮಿಯಿಂದ ಬಿಲ್ ಕಟ್ಟಿಸಿದ್ರಂತೆ. ನಂತರ ಮತ್ತೆ ಎಣ್ಣೆ ಹೊಡಿಬೇಕು ಅನ್ನಿಸಿದಾಗ ಹಣ ಇರಲಿಲ್ಲ. ಈ ವೇಳೆ ರೇಣುಕಾ ಸ್ವಾಮಿಯಿಂದ ಸುಲಿಗೆ ಮಾಡಿ ನಂತರ ನೆಲಮಂಗಲ ನೈಸ್ ರಸ್ತೆ ಮೂಲಕ ಪಟ್ಟಣಗೆರೆ ಶೆಡ್ಗೆ ಎಂಟ್ರಿ ಕೊಟ್ಟಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಈ ಸಂಬಂಧ ಬಾರ್ನಲ್ಲಿ ಎಣ್ಣೆ ಖರೀದಿ ಮಾಡುತ್ತಿರೋ CCTVಯನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಸದ್ಯ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯದಲ್ಲಿ ಪರಿಶೀಲನೆ ಮಾಡಲಾಗ್ತಿದ್ದು ಒಂದೊಂದೇ ಸ್ಫೋಟಕ ವಿಚಾರಗಳು ಡಿ ಗ್ಯಾಂಗ್ನ ಡಿಫರೆಂಟ್ ಕ್ರೈಮ್ಗಳು ಹೊರಬರ್ತಿವೆ. ಇದು ಆರೋಪಿಗಳ ಜಾಮೀನಿಗೆ ತೊಡಕಾಗುವುದಂತೂ ಪಕ್ಕ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.